ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷ TM ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಡಿವಾಳ ಮಾಚಿದೇವರ ನಿಗಮದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದ ಅಧ್ಯಕ್ಷ ಸಿ ನಂಜಪ್ಪರವರು ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ 12/3/2026 ಗುರುವಾರ ಯಶವಂತಪುರ BMTC ಬಸ್ ನಿಲ್ದಾಣದ ಹತ್ತಿರ ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಸಮುದಾಯದ ಪರವಾಗಿ ಪ್ರಮುಖ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡುವುದರ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಆದ್ದರಿಂದ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ SC ಹೋರಾಟ ಸಮಿತಿಯ ಅಧ್ಯಕ್ಷ ಸಿದ್ದಗಂಗಯ್ಯ, ಗೌರವಾಧ್ಯಕ್ಷ ಈರಣ್ಣ, ಕಾರ್ಯದರ್ಶಿ BR ಪ್ರಕಾಶ್, ವೆಂಕಟರಮಣಪ್ಪ, ಮಾಗಡಿ ತಾಲೂಕು ಮಡಿವಾಳರ ಸಂಘದ ಗೌರವಾಧ್ಯಕ್ಷ ಮಹಾಲಿಂಗಪ್ಪ, ಕಾರ್ಯದರ್ಶಿ ಹರೀಶ್, ಜಂಟಿ ಕಾರ್ಯದರ್ಶಿ BC ಚಂದ್ರಶೇಖರ್, ಗಿರೀಶ್, JK ಚಂದ್ರಶೇಖರ್, ಕೆಂಚಪ್ಪ, ಮುನಿರಂಗ, ಮಂಜುನಾಥ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಸಮಿತಿ ರಾಜ್ಯಾಧ್ಯಕ್ಷರಾದಂಥ ಸಿದ್ದರಾಮಯ್ಯನವರು, ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪ್ರಕಾಶ್ ಸರ್ ಅವರು ಇವರೆಲ್ಲ ತುಂಬ ಬಹಳ ಅಗಲಿಗಳು ನಿದ್ದೆಗೆಟ್ಟು ನಮ್ಮ ಸಮಾಜವನ್ನು ಒಗ್ಗೂಡಿಸಲಿ ದುಡಿತಾ ಇದ್ದಾರೆ. ಅವರಿಗೆಲ್ಲ ನಾವೆಲ್ಲ ಕೈ ಜೋಡಿಸೋಣ, ನಾವೆಲ್ಲ ಬೆಂಬಲವಾಗಿ ನಿಲ್ಲೋಣ, ಹೋರಾಟ ಯಶಸ್ವಿಯಾಗಲಿ. ನಾವು ಸಮಾಜ ರಾಜ್ಯದಲ್ಲಿ SC ಸೇರಿಸಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಉಪವಾಸ ಸತ್ಯಾಗ್ರಹ ಪಡೆದು ಪರವಾಗಿಲ್ಲ, ನಾವು ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು, ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಈ ಸಂದರ್ಭ ನಾವೆಲ್ಲ ಒಗ್ಗೂಡೋಣ, ಯಾವುದೇ ಕಾರಣಕ್ಕೂ ಹಿಂಜರಿಯ ಮಾತೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಂಘಟನೆ ಆಗೋಣ ಅಂತ ಈ ಸಂದರ್ಭ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ಮಾಗಡಿಯಲ್ಲಿ ನಮ್ಮ ಮಡಿವಾಳ ಬಂಧುಗಳು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಏನು ಶಾಖೆ ಇದೆ ಮಾಗಡಿಯಲ್ಲಿ ಅವರನ್ನ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳು ಬಾಡಿಯವರನ್ನು ಕರೆದು ನಾವು SC ಹೋರಾಟದ 12ನೇ ತಾರೀಕು ಪೂರ್ವಭಾವಿ ಸಭೆ ಇದೆ. ಅದು ಪ್ರಯುಕ್ತ ಎಲ್ಲ ಸಂಘಟಿತರಾಗಿ ಅಲ್ಲಿ ಬರಬೇಕು ಅಂತ ಅವರಿಗೆ ನಾವು ಕರೆ ಕೊಡೋದಕ್ಕೆ, ಅವರು ಸಂಘಟಿತರಾಗಿ ಮಾಡೋದಕ್ಕೆ ನಾವು ಇಲ್ಲಿ ಸಭೆ ಸೇರಿದ್ದೀವಿ. ಅವರಿಗೆ ಕರೆ ಕೊಟ್ಟು ಇವರೆಲ್ಲ ನಾವು ಈ ವಿಷಯಗಳೆಲ್ಲ ತಿಳಿಸಿ ನಾವು 12ನೇ ತಾರೀಕು ಇವೆಲ್ಲ ಸಭೆಗೆ ಒಂದು ಯಶಸ್ವಿ ಮಾಡಬೇಕು ಅಂತ ಹೇಳಿದ್ವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು C ನಂಜಪ್ಪ ಅಂತ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಮಡಿವಾಳ ಮಾಚಿದೇವ ನಿಗಮದ ಅಧ್ಯಕ್ಷ. ಮಾಗಡಿನಲ್ಲಿ ನಾವು SC ಹೋರಾಟ ಸಮಿತಿನ ಏನು ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದೀವಿ ಯಶವಂತಪುರದಲ್ಲಿ 12ನೇ ತಾರೀಕು. ಸೊ ಅದಕ್ಕೆ ನಾವು ಅವೇರ್ನೆಸ್ ಅಂದರೆ ಜನಜಾಗೃತಿ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಪೂರ್ವಭಾವಿ ಸಭೆ ನೀವೆಲ್ಲ ಬನ್ನಿ. ರಾಜ್ಯಾದ್ಯಂತ ಎಲ್ಲರನ್ನೂ ಸೇರಿಸಿ ತೀರ್ಮಾನ ತಗೊಂಡು ನಾವು ಹೋರಾಟನ ಬೃಹತ್ಕಾರವಾಗಿ ಮಾಡಬೇಕು, ಧರಣಿ ಮಾಡಬೇಕು ಅಥವಾ ನಡಿಗೆಯಲ್ಲಿ ಕಾಲ್ನಡಿಗೆಯಲ್ಲಿ ಮಾಡಬೇಕು, ಇಲ್ಲ ಹೋರಾಟ ಮಾಡಬೇಕು, ಅದನ್ನು ತೀರ್ಮಾನ ಮಾಡೋಕ್ಕೋಸ್ಕರ ಸಭೆ ಕರೆದಿದ್ದೀವಿ. ಆ ಸಭೆಗೆ ಇವ್ರನ್ನೆಲ್ಲ ನಾವು ಆಹ್ವಾನಿಸೋಕ್ಕೆ ಈ ಮಾಗಡಿ ತಾಲೂಕು ಬಂದಿದ್ದೀವಿ. ಶ್ರೀನಿವಾಸ ಮತ್ತು ಮಾಗಡಿ ತಾಲೂಕು ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರು. ಇವತ್ತು ನಮ್ಮ ಮಾಗಡಿ ತಾಲೂಕಿಗೆ ನಮ್ಮ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂತಹ ಶ್ರೀಯುತ C ನಂಜಪ್ಪನವರು ಆಗಮಿಸಿರೋದು ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇವತ್ತು ನಮ್ಮ ಇಲ್ಲಿವರೆಗೂ ನಮ್ಮ ನಿಗಮ ಮಂಡಳಿಗೆ ಯಾರೂ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿರಲಿಲ್ಲ. ಇವತ್ತು ಸರ್ಕಾರ ಅವ್ರನ್ನ ನೇಮಕ ಮಾಡಿ ಇವತ್ತು ನಮ್ಮ ಸಮಾಜವನ್ನು ಒಗ್ಗೂಡಿಸೋದಕ್ಕೆ ಸಹಕಾರ ಕೊಟ್ಟಿದೆ. ಅದು ಸರ್ಕಾರಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಏನು ಮಡಿವಾಳ ಸಮಾಜವನ್ನು SCಗೆ ಸೇರಿಸಬೇಕು ಅಂತ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಬೆಂಗಳೂರಿನ ಶ್ರೀ ಯಶವಂತಪುರದ ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನ ತೊಗೊಂಡು ಇವತ್ತು ತಾಲೂಕಿನಾದ್ಯಂತ ಇವತ್ತು ರಾಜ್ಯಾಧ್ಯಕ್ಷರಂಥ C ನಂಜಪ್ಪನವರು, ಪ್ರಧಾನ ಕಾರ್ಯದರ್ಶಿಗಳಂಥ ಪ್ರಕಾಶ್ ಅವರು, ಹಾಗೆ SC ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಂಥ C ಸಿದ್ದಗಂಗಪ್ಪನವರು ಸಹ
ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮಡಿವಾಳ ಈರಣ್ಣವರು, ವೆಂಕಟರಾಮಪ್ಪನವರು, ಹಾಗೆ ಪ್ರಕಾಶ್ ಅವರು, ಹಾಗೆ ನಮ್ಮ ಸಂಘದ ನಿರ್ದೇಶಕರುಗಳು, ನಮ್ಮ ತಾಲೂಕಿನ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಆಗಮಿಸಿದ್ದೀವಿ. ಯಾಕೆಂದರೆ ಇವತ್ತು ನಮ್ಮ ಇಡೀ ರಾಷ್ಟ್ರದಲ್ಲಿ ಸುಮಾರು 21 ರಾಜ್ಯಗಳಲ್ಲಿ ನಮ್ಮ ಸಮಾಜವನ್ನು ಮಡಿವಾಳ ಸಮಾಜಕ್ಕೆ SC ಸಮಾಜಕ್ಕೆ ಸೇರ್ಪಡೆ ಮಾಡಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂ SC ಸೇರ್ಪಡೆ ಮಾಡಿಲ್ಲ. ಹಾಗಾಗಿ ಈಗಾಗಲೇ ನಮ್ಮ ಸಿ ನಂಜಪ್ಪನವರ ನೇತೃತ್ವದಲ್ಲಿ ಹಲವಾರು 8 ಸಮಾವೇಶಗಳನ್ನು ನಾವು ರಾಜ್ಯಾದ್ಯಂತ ಮಾಡಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ನಮ್ಮ ಸಮಾಜ SC ಸೇರಿಸಿಲ್ಲ, ಒಂದು ನೋವಿದೆ. ಆದರೆ ಈ ಸಾರಿ ಬೃಹತ್ ಹೋರಾಟವನ್ನು ಮಾಡಬೇಕು, ಆ ಹೋರಾಟದ ಮೂಲಕ ನಮ್ಮ ಸಮಾಜವನ್ನು SC ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಸಿ ನಂಜಪ್ಪನವರ ನೇತೃತ್ವದಲ್ಲಿ ಸಂಘಟನೆಗೆ ಸಂಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿಗೂ ಕೂಡ ಆಗಮಿಸಿದ್ದಾರೆ. ಅವರು ತಾಲೂಕಿನಲ್ಲಿ ಇವತ್ತು ನಮಗೆಲ್ಲ ಜಾಗೃತಿ ಮೂಡಿಸಿದ್ದಾರೆ. ನೀವೆಲ್ಲ ಸಂಘಟಿತರಾಗಬೇಕು, ಸಮಾಜ ಒಗ್ಗಟ್ಟಿನಿಂದ ನಾವು ಹೋರಾಟಕ್ಕೆ ಇಳಿದ್ರೆ ನಾವು SC ಸೇರ್ಪಡೆ ಆಗ್ತೀವಿ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಇವತ್ತು ನಮ್ಮ ತಾಲೂಕಿಗೆ ಆಗಮಿಸಿದ್ದಾರೆ. ನಾವು ತಾಲೂಕಿನ ಎಲ್ಲರೂ ಕೂಡ ಸಮಾಜದ ಎಲ್ಲ ಬಂಧುಗಳು ಇಲ್ಲಿ ನಮ್ಮ ಪದಾಧಿಕಾರಿಗಳು ಸೇರಿದ್ದೀವಿ. ನಾವೆಲ್ಲ ಒಗ್ಗಟ್ಟಿನಿಂದ ಅವರಿಗೆ ನಾವು ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಈ ಸಮಾಜಕ್ಕೆ 1 ಎಕರೆ ಜಮೀನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಜಮೀನು ಕೊಡಿಸೋದಕ್ಕೆ ಒಂದು ಕಡೆ ಗೌರವ ತಾವು ಹೇಳಿದ್ದಾರೆ. ಅದು ಜಾಗ ಕಡಿಮೆ ಇದೆ, ಅದು ಬೇಡ, ಬೇರೆ ಕಡೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಸದ್ಯದಲ್ಲಿ ಅವರಿಗೆ ನಾವು ಮನವಿ ಸಹ ಮಾಡಿದ್ದೀವಿ. ಮೊನ್ನೆ ಮಾಚಿದೇವ್ರ ಜಯಂತಿನಲ್ಲಿ ಮನವಿ ಮಾಡಿಕೊಂಡು ಕೇಳಿದ್ದೀವಿ. ಇಲ್ಲ, ಈ ಸಾರಿ ಏನಾದರೂ ಆಗಲಿ ನಾವು 1 ಎಕರೆ ಜಮೀನನ್ನು ಮಾಡಿಕೊಡ್ತೀವಿ ಅಂತ ಮನವಿಗೆ ಒಪ್ಕೊಂಡಿದ್ದಾರೆ. ಈ ರೀತಿ ಕೊಡ್ತಾರೆ ಅಂತ ಒಂದು ಆಶಯವನ್ನು ಇಟ್ಕೊಂಡು ನಾವು ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಪೂರ್ವಭಾವಿ ಸಭೆ ಏನಪ್ಪ ಅಂದರೆ SC ನಮ್ಮ ಜನಾಂಗನ SCಗೆ ಸೇರ್ಪಡೆ ಮಾಡಬೇಕು ಅಂತ ಒಂದು ಪೂರ್ವಭಾವಿ ಈ ಮಾಗಡಿ ತಾಲೂಕಲ್ಲಿ ಕರೆದಿದ್ದೇವೆ. ಇದಕ್ಕೆ ಒಳ್ಳೆಯ ಉತ್ತಮ ಪ್ರಕ್ರಿಯೆ ಬಂದಿದೆ. ಸಂಬಂಧಪಟ್ಟ ಮುಖಂಡರುಗಳೆಲ್ಲ ಸೇರಿಕೊಂಡು ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವೆ. 12ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಬನ್ನಿ, ಅಲ್ಲಿ ವಿಚಾರ ಮಾಡಿಕೊಂಡು ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳೋಕ್ಕೆ ಅಂತ ನೀವು ಸೇರ್ಕೊಂಡು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.